ಉತ್ಸವ ಮೂರ್ತಿ ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಹೊರಟಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳಿವು. ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ತಾಯಿಯ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇರುವಂಥ ಭಕ್ತವೃಂದ. ಮೆರವಣಿಗೆಯಲ್ಲಿ ಈಗ ಅರಮನೆಯತ್ತ ಉತ್ಸವ ಮೂರ್ತಿ ಸಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆ ತಲುಪುತ್ತೆ ಮೆರವಣಿಗೆ. ಅಲ್ಲಿಯವರೆಗೂ ಕೂಡ ನಡೆದುಕೊಂಡು ತಾಯಿಯ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇರುವಂಥ ಭಕ್ತ ಸಮೂಹವನ್ನ ಕೂಡ ಹಾಗೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೆ. ವಿಶೇಷವಾದಂಥ ಅಲಂಕಾರವನ್ನ ಮಾಡಲಾಗಿದೆ. ವಿಶೇಷವಾದಂಥ ಹೂವುಗಳು, ಆ ಹೂಗಳ ಮಧ್ಯದಲ್ಲಿ ಕಂಗೊಳಿಸ್ತಾ ಇರುವಂತಹ ತಾಯಿ ಚಾಮುಂಡಿ ತಾಯಿ ಈಗ ಅರಮನೆಯತ್ತ ಹೊರಟಿರುವಂತಹ ದೃಶ್ಯ ಅದನ್ನ ಗಮನಿಸ್ತಾ ಇರೋದು. ಇದು ಲೈವ್ ವಿಜುವಲ್ಸ್. ಇದು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಚಾಮುಂಡಿ ಬೆಟ್ಟದಿಂದ ಹೊರಟಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆ ಕೂಡ ತಲುಪುತ್ತೆ ಈ ಮೆರವಣಿಗೆ. ಮೆರವಣಿಗೆ ಹೊರಟಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ ಸ್ಕ್ರೀನ್ ಮೇಲೆ. ಚಾಮುಂಡಿ ಬೆಟ್ಟದಿಂದ ಹೊರಟಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಯನ್ನ ಕೂಡ ತಲುಪುತ್ತೆ. ವಿಶೇಷವಾದಂಥ ಅಲಂಕಾರದೊಂದಿಗೆ ತಾಯಿ ಹೊರಟಿರುವಂತಹ ದೃಶ್ಯ. ಕ್ಷಣಗಣನೆ ಒಂದು ಕಡೆ ಆರಂಭ ಆಗಿದೆ ಜಂಬೂ ಸವಾರಿಗೆ. ಮತ್ತೊಂದು ಕಡೆಯಲ್ಲಿ ನಾಡಹಬ್ಬದ ಸಂಭ್ರಮ. ತಾಯಿಯನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಮಿಸಿರುವಂಥ ಲಕ್ಷಾಂತರ ಭಕ್ತವೃಂದ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈಗ ಅರಮನೆಯತ್ತ ಹೊರಟಿರುವಂಥ ನಾಡದೇವತೆ ತಾಯಿ ಚಾಮುಂಡೇಶ್ವರಿ. ನೋಡುವಂಥ ಕಣ್ಣುಗಳನ್ನ ತೃಪ್ತಗೊಳಿಸುವಂಥ ನಯನ ಮನೋಹರ ಮೆರವಣಿಗೆ. ಈ ದೃಶ್ಯವನ್ನ ನೋಡಬೇಕು ಅಂತಾನೆ ಕಾಯುವಂಥ ಸಾಕಷ್ಟು ಲಕ್ಷಾಂತರ ಮಂದಿಗೆ ಅದ್ಭುತ ದೃಶ್ಯ. ದೇವಿಯನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ವಿಶೇಷವಾದಂಥ ಅಲಂಕಾರವನ್ನ ಕೂಡ ಈ ಬಾರಿ ಮಾಡಿದ್ದಾರೆ. ಅಂದಿನಿಂದ ರಾಜ ವೈಭವದ ದಸರಾ ಅಂದಿನಿಂದ ಇಂದಿನವರೆಗೂ ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾ ಇತ್ತು ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ದಸರಾ ಮೆರವಣಿಗೆ ಹೊರಟಿರೋದು. ಒಂದು ಕಡೆಯಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇರುವಂತಹ ತಾಯಿ ಚಾಮುಂಡೇಶ್ವರಿ, ಮತ್ತೊಂದು ಕಡೆಯಲ್ಲಿ ತಾಯಿಯನ್ನ ಹೊರಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ನಿಂತಿರುವಂಥ ಕ್ಯಾಪ್ಟನ್ ಅಭಿಮನ್ಯು. ಇವತ್ತಿನ ಜಂಬೂ ಸವಾರಿಯ ನಾಯಕ, ಸೆಂಟರ್ ಆಫ್ ಅಟ್ರಾಕ್ಷನ್ ಕ್ಯಾಪ್ಟನ್ ಅಭಿಮನ್ಯು ಬಹಳ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ. ಈಗಾಗಲೇ ಬಣ್ಣ ಬಣ್ಣದ ಚಿತ್ತಾರಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಅದೆಲ್ಲ ಕಾರ್ಯಗಳು ಕೂಡ ಆರಂಭ ಆಗಿದೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯ, ಜಂಬೂ ಸವಾರಿಗೆ ಈಗಾಗಲೇ ಅಂಬಾರಿ ಸಿದ್ಧಗೊಂಡಿದೆ. ಜೊತೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಕುಮ್ಕಿ ಆನೆಗಳು, ಸಾಲಾನೆಗಳು, ಜೊತೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು, ನಿಶಾನೆ ಆನೆ, ನೌಫತ್ ಆನೆಗಳು ಎಲ್ಲರೂ ಕೂಡ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಕಳೆದ ಒಂದು ತಿಂಗಳಿನಿಂದಲೂ ಕೂಡ ತಯಾರಿ ನಡೆದಿದೆ. ಇವತ್ತು ಕ್ಷಣಗಣನೆ ಆರಂಭ ಆಗಿದೆ ಆ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ.
ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ. ಅದರ ಮೊದಲ ಭಾಗವಾಗಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇರುವಂಥ ನಾಡದೇವತೆ ತಾಯಿ ಚಾಮುಂಡೇಶ್ವರಿ. ಏನೇನು ಚಿತ್ರ ಬಿಡಿಸ್ತೀರಿ ಸರ್ ತಾವು? ಶಂಖ ಚಕ್ರ ಆಗಿರ್ಬೋದು, ಗಂಡ ಬೆರುಂಡ ಆಗಿರ್ಬೋದು, ಸೂರ್ಯಚಂದ್ರ, ಕಾಲು ಮತ್ತು ಬಾಲಕ್ಕೆ ಎಲೆ ಹೂಗಳಿಂದ ಅಲಂಕಾರ ಮಾಡ್ತಾರೆ. ಅಭಿಮನ್ಯು ಚಿತ್ರ ಬಿಡಿಸಿದ್ರೆ ಇನ್ನೂ ಇಲ್ಲ, ಕೊನೆಗಿದೆ. ಏನೇನು ವಿಶೇಷ ಸರ್ ಅಭಿಮನ್ಯುದು? ವಿಶೇಷ ಅದು ದೊಡ್ಡ ಗಾತ್ರದ ಮುಖ, ಹಾಗಾಗಿ ಅದಕ್ಕೆ ವಿಶೇಷ ಒಂದು ಕಪ್ಪು ಚುಕ್ಕಿ, ಬಿಳಿ ಚುಕ್ಕಿ ಎದುರು ಕಪ್ಪುದೆಲ್ಲ ಹಾಕಿಬಿಟ್ಟು ನಾವೇನು ಮಾಡೋಂಥ ವಿನ್ಯಾಸಗಳದು ಎದ್ದು ಕಾಣೋ ಥರ ಅದಕ್ಕೆ ಹೆಚ್ಚಿನ ವಿನ್ಯಾಸ, ನನ್ನ ಅಲಂಕಾರ ನಕ್ಷೆ ತುಂಬ ಚೆನ್ನಾಗಿ ಕಾಣಲಿ ಅನ್ನೋದ್ರಿಂದ ಎಲ್ಲ ವಿವಿಧ ಬಣ್ಣದಿಂದ ಅಲಂಕಾರ ಮಾಡ್ತೀವಿ. ಪ್ರತಿ ವರ್ಷವೂ ನೀವೇ ಮಾಡಿ? ಹೌದು. ಸಮಯ ನಾವು ವ್ಯರ್ಥ ಮಾಡೋದಿಲ್ಲ. ಧನ್ಯವಾದ. ನೋಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಪ್ರದಾಯದಂತೆ ಆನೆಗಳಿಗೆ ಯಾವ ರೀತಿಯ ಬಣ್ಣಗಳನ್ನು ಬಳಿಬೇಕು, ಬಯೋ ಬಣ್ಣಗಳನ್ನು ಬಳಿಯೋ ಮೂಲಕ ಅವರ ಆರೋಗ್ಯದ ಮೇಲೂ ಕೂಡ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ಬಣ್ಣ ಬಳಿಯುವಂಥ ಆ ತಂಡವೇ ಈ ವರ್ಷವೂ ಬಣ್ಣವನ್ನು ಬಳಿದು ಆನೆಗಳ ಮೈಯನ್ನು ಚಿತ್ತಾರಗೊಳಿಸಿ ಆ ಮೂಲಕ ವಿಶೇಷ ಆಕರ್ಷಣೆಯ ಈ ಗಜಪಡೆ ಇನ್ನಷ್ಟು ದಸರಾದ ಮೆರುಗನ್ನು ಹೆಚ್ಚಿಸುತ್ತೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಉತ್ಸವ ಮೂರ್ತಿ ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಹೊರಟಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳಿವು. ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಆ ತಾಯಿಯ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇರುವಂಥ ಭಕ್ತವೃಂದ. ಮೆರವಣಿಗೆಯಲ್ಲಿ ಈಗ ಅರಮನೆಯತ್ತ ಉತ್ಸವ ಮೂರ್ತಿ ಸಾಕ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆ ತಲುಪುತ್ತೆ ಮೆರವಣಿಗೆ. ಅಲ್ಲಿಯವರೆಗೂ ಕೂಡ ನಡೆದುಕೊಂಡು ತಾಯಿಯ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇರುವಂಥ ಭಕ್ತ ಸಮೂಹವನ್ನು ಕೂಡ ಹಾಗೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೆ. ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ. ವಿಶೇಷವಾದಂಥ ಹೂವುಗಳು, ಆ ಹೂಗಳ ಮಧ್ಯದಲ್ಲಿ ಕಂಗೊಳಿಸ್ತಾ ಇರುವಂಥ ತಾಯಿ ಚಾಮುಂಡಿ ತಾಯಿ ಈಗ ಅರಮನೆಯತ್ತ ಹೊರಟಿರುವಂತಹ ದೃಶ್ಯ ಅದನ್ನ ಗಮನಿಸ್ತಾ ಇರೋದು. ಇದು ಲೈವ್ ವಿಜುವಲ್ಸ್, ಇದು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಚಾಮುಂಡಿ ಬೆಟ್ಟದಿಂದ ಹೊರಟಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆ ಕೂಡ ತಲುಪುತ್ತೆ ಈ ಮೆರವಣಿಗೆ. ಮೆರವಣಿಗೆ ಹೊರಟಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ ಸ್ಕ್ರೀನ್ ಮೇಲೆ. ಚಾಮುಂಡಿ ಬೆಟ್ಟದಿಂದ ಹೊರಟಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಯನ್ನ ಕೂಡ ತಲುಪುತ್ತೆ. ವಿಶೇಷವಾದಂಥ ಅಲಂಕಾರದೊಂದಿಗೆ ತಾಯಿ ಹೊರಟಿರುವಂತಹ ದೃಶ್ಯ. ಕ್ಷಣಗಣನೆ ಒಂದು ಕಡೆ ಆರಂಭ ಆಗಿದೆ ಜಂಬೂ ಸವಾರಿಗೆ, ಮತ್ತೊಂದು ಕಡೆಯಲ್ಲಿ ನಾಡಹಬ್ಬದ ಸಂಭ್ರಮ. ತಾಯಿಯನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಮಿಸಿರುವಂಥ ಲಕ್ಷಾಂತರ ಭಕ್ತವೃಂದ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈಗ ಅರಮನೆಯತ್ತ ಹೊರಟಿರುವಂಥ ನಾಡದೇವತೆ ತಾಯಿ ಚಾಮುಂಡೇಶ್ವರಿ. ನೋಡುವಂಥ ಕಣ್ಣುಗಳನ್ನ ತೃಪ್ತಗೊಳಿಸುವಂಥ ನಯನ ಮನೋಹರ ಮೆರವಣಿಗೆ. ಈ ದೃಶ್ಯವನ್ನ ನೋಡಬೇಕು ಅಂತಾನೆ ಕಾಯುವಂಥ ಸಾಕಷ್ಟು ಲಕ್ಷಾಂತರ ಮಂದಿಗೆ ಅದ್ಭುತ ದೃಶ್ಯ. ದೇವಿಯನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ವಿಶೇಷವಾದಂಥ ಅಲಂಕಾರವನ್ನ ಕೂಡ ಈ ಬಾರಿ ಮಾಡಿದ್ದಾರೆ.
ಅಂದಿನಿಂದ ರಾಜ ವೈಭವದ ದಸರಾ ಅಂದಿನಿಂದ ಇಂದಿನವರೆಗೂ ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾ ಇತ್ತು ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ದಸರಾ ಮೆರವಣಿಗೆ ಹೊರಟಿರೋದು. ಒಂದು ಕಡೆಯಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇರುವಂತಹ ತಾಯಿ ಚಾಮುಂಡೇಶ್ವರಿ, ಮತ್ತೊಂದು ಕಡೆಯಲ್ಲಿ ತಾಯಿಯನ್ನ ಹೊರಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ನಿಂತಿರುವಂಥ ಕ್ಯಾಪ್ಟನ್ ಅಭಿಮನ್ಯು. ಇವತ್ತಿನ ಜಂಬೂ ಸವಾರಿಯ ನಾಯಕ, ಸೆಂಟರ್ ಆಫ್ ಅಟ್ರಾಕ್ಷನ್ ಕ್ಯಾಪ್ಟನ್ ಅಭಿಮನ್ಯು ಬಹಳ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ. ಈಗಾಗಲೇ ಬಣ್ಣ ಬಣ್ಣದ ಚಿತ್ತಾರಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಅದೆಲ್ಲ ಕಾರ್ಯಗಳು ಕೂಡ ಆರಂಭ ಆಗಿದೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯ, ಜಂಬೂ ಸವಾರಿಗೆ ಈಗಾಗಲೇ ಅಂಬಾರಿ ಸಿದ್ಧಗೊಂಡಿದೆ. ಜೊತೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಕುಮ್ಕಿ ಆನೆಗಳು, ಸಾಲಾನೆಗಳು, ಜೊತೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು, ನಿಶಾನೆ ಆನೆ, ನೌಫತ್ ಆನೆಗಳು ಎಲ್ಲರೂ ಕೂಡ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಕಳೆದ 1 ತಿಂಗಳಿನಿಂದಲೂ ಕೂಡ ತಯಾರಿ ನಡೆದಿದೆ. ಇವತ್ತು ಕ್ಷಣಗಣನೆ ಆರಂಭ ಆಗಿದೆ. ಆ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ. ಅದರ ಮೊದಲ ಭಾಗವಾಗಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇರುವಂಥ ನಾಡದೇವತೆ ತಾಯಿ ಚಾಮುಂಡೇಶ್ವರಿ. ಏನೇನು ಚಿತ್ರ ಬಿಡಿಸ್ತೀರಿ ಸರ್ ತಾವು? ಶಂಖ ಚಕ್ರ ಆಗಿರ್ಬೋದು, ಗಂಡ ಬೆರುಂಡ ಆಗಿರ್ಬೋದು, ಸೂರ್ಯಚಂದ್ರ, ಕಾಲು ಮತ್ತು ಬಾಲಕ್ಕೆ ಎಲೆ ಹೂಗಳಿಂದ ಅಲಂಕಾರ ಮಾಡ್ತಾರೆ. ಅಭಿಮನ್ಯು ಚಿತ್ರ ಬಿಡಿಸಿದ್ರೆ ಇನ್ನೂ ಇಲ್ಲ, ಕೊನೆಗಿದೆ. ಏನೇನು ವಿಶೇಷ ಸರ್ ಅಭಿಮನ್ಯು? ವಿಶೇಷ ಅದು ದೊಡ್ಡ ಗಾತ್ರದ ಮುಖ, ಹಾಗಾಗಿ ಅದಕ್ಕೆ ವಿಶೇಷ ಒಂದು ಕಪ್ಪು ಚುಕ್ಕಿ, ಬಿಳಿ ಚುಕ್ಕಿ ಎದುರು ಕಪ್ಪುದೆಲ್ಲ ಹಾಕಿಬಿಟ್ಟು ನಾವೇನು ಮಾಡೋಂಥ ವಿನ್ಯಾಸಗಳದು ಎದ್ದು ಕಾಣೋ ಥರ ಅದಕ್ಕೆ ಹೆಚ್ಚಿನ ವಿನ್ಯಾಸ, ನನ್ನ ಅಲಂಕಾರ ನಕ್ಷೆ ತುಂಬ ಚೆನ್ನಾಗಿ ಕಾಣಲಿ ಅನ್ನೋದ್ರಿಂದ ಎಲ್ಲ ವಿವಿಧ ಬಣ್ಣದಿಂದ ಅಲಂಕಾರ ಮಾಡ್ತೀವಿ. ಪ್ರತಿ ವರ್ಷನೂ ನೀವೇ ಮಾಡಿ? ಹೌದು. ಸಮಯ ನಾವು ವ್ಯರ್ಥ ಮಾಡೋದಿಲ್ಲ. ಧನ್ಯವಾದ. ನೋಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಪ್ರದಾಯದಂತೆ ಆನೆಗಳಿಗೆ ಯಾವ ರೀತಿಯ ಬಣ್ಣಗಳನ್ನು ಬಳಿಬೇಕು, ಬಯೋ ಬಣ್ಣಗಳನ್ನು ಬಳಿಯುವ ಮೂಲಕ ಅವರ ಆರೋಗ್ಯದ ಮೇಲೂ ಕೂಡ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ಬಣ್ಣ ಬಳಿಯುವಂಥ ಆ ತಂಡವೇ ಈ ವರ್ಷವೂ ಬಣ್ಣವನ್ನು ಬಳಿದು ಆನೆಗಳ ಮೈಯನ್ನು ಚಿತ್ತಾರಗೊಳಿಸಿ ಆ ಮೂಲಕ ವಿಶೇಷ ಆಕರ್ಷಣೆಯ ಈ ಗಜಪಡೆ ಇನ್ನಷ್ಟು ದಸರಾದ ಮೆರುಗನ್ನು ಹೆಚ್ಚಿಸುತ್ತೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು.